ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಿದ್ದ ಮಂಜೇಶ್ ಸಮಾಚಾರ ಯೂಟ್ಯೂಬ್ ಚಾನಲ್. ಇವತ್ತು ಶೃಂಗೇರಿ ಶ್ರೀ ಶಾರದಾದೇವಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಿಂದ ಒಂದು 300 ಕಿಲೋಮೀಟರ್ ಆಗುತ್ತೆ. ಶನಿವಾರ ನೈಟು ಹೊರಡ್ತಾ ಇದ್ದೀನಿ. ಶನಿವಾರ ನೈಟೆಲ್ಲ ರಶ್ ಇರುತ್ತೆ ಅಂತ ಅಂದ್ಬಿಟ್ಟು ಫಸ್ಟೇ ಟಿಕೆಟ್ನ ಬುಕ್ ಮಾಡಿದ್ದೆ KSRTCಲಿ. ಈ ಕಡೆಯಿಂದನೇ ಬುಕ್ ಮಾಡಿದ್ದೆ ಮತ್ತು ಆ ಕಡೆಯಿಂದ ರಿಟರ್ನ್ ಟಿಕೆಟ್ ಬುಕ್ ಮಾಡಿದ್ದೆ. ನೋಡಿ ಇದೆ ಬಸ್ಸು. ಇಲ್ಲಿಂದ ಮೆಜೆಸ್ಟಿಕ್ಕಿಂದ 9:30ಗೆ ಬಿಡ್ತಾರೆ. ಆ ಬಸ್ಸು ಕರೆಕ್ಟಾಗಿ ಶೃಂಗೇರಿಗೆ 6:30 ಅಷ್ಟೆಲ್ಲ ಹೋಗಿರುತ್ತೆ. ಶೃಂಗೇರಿಗೆ 9:30ಗೆ ಮೆಜೆಸ್ಟಿಕ್ ಬಿಟ್ಟು ನಿರ್ಮಂಗಲ ಮೇಲೆ ಹೋಗ್ತಾರೆ. ಶನಿವಾರ ಭಾನುವಾರ ಅಂತೂ ಫುಲ್ ರಶ್ ಇರುತ್ತೆ. ನೀವು ಬಸ್ಸಲ್ಲಿ ಬುಕ್ ಮಾಡ್ಕೊಂಡು ಹೋದರೆ ಮಾತ್ರ ಸೀಟ್ ಸಿಗೋದು, ಇಲ್ಲ ಅಂತಂದರೆ ಸೀಟ್ ಸಿಗೋಲ್ಲ. ಬಸ್ಗಳು ಜಾಸ್ತಿ ಇರೋಲ್ಲ, ಲಿಮಿಟೆಡ್ ಬಸ್ ಮಾತ್ರ ಇರೋದ್ರಿಂದ ನಾನು ಫಸ್ಟೇ ಬುಕ್ ಮಾಡಿದ್ದೆ. ರಿಟರ್ನ್ ಟಿಕೆಟನ್ನು ಆವಾಗಲೇ ಬುಕ್ ಮಾಡಿದ್ದೆ. ನೋಡಿ ಇದು ಬೆಳಿಗ್ಗೆ. ನಾನು ಬೇಸಿಗೆಗಾಲದಲ್ಲಿ ಅಂತ ಹೋಗಿದ್ದು, ಆದರೆ ನಿನ್ನೆ ಮಳೆ ಆಗಿರೋದ್ರಿಂದ ವೆದರ್ ಮಾತ್ರ ಸೂಪರಾಗಿತ್ತು, ತುಂಬ ಚೆನ್ನಾಗಿತ್ತು. ಫುಲ್ಲು ಹಿಮ ಇತ್ತು, ರೋಡೇ ಕಾಣ್ತಾ ಇರಲಿಲ್ಲ, ಆ ಥರ ಹಿಮ ಇತ್ತು. ನೋಡಿ ಸಕ್ಕತ್ತಾಗಿತ್ತು, ವೆದರ್ ಮಾತ್ರ ಸೂಪರಾಗಿತ್ತು. ಅಲ್ಲಿ ದೇವಸ್ಥಾನದ ಹತ್ರನೂ ಅಷ್ಟೇ ನಾವು ಹೋಗಿದ್ದು ಬೆಳಗ್ಗೆನೇ ಆಗಿರೋದ್ರಿಂದ 6:30 ಅಷ್ಟೆಲ್ಲ ದೇವಸ್ಥಾನದ ಹತ್ರ ಇದೆ. ತುಂಬ ಚೆನ್ನಾಗಿತ್ತು ವೆದರು, ಮತ್ತು ಆ ಸೇತುವೆ ಹತ್ರ ಎಲ್ಲ ತುಂಬ ಚೆನ್ನಾಗಿತ್ತು. ನಿನ್ನೆ ತಾನೇ ಮಳೆ ಬಿದ್ದಿತ್ತು ಅನ್ನಿಸುತ್ತೆ, ಅದಕ್ಕೇ ಫುಲ್ ಎಲ್ಲ ಮಂಜು ಫುಲ್ ಕವರ್ ಆಗಿತ್ತು, ಏನು ಕಾಣ್ತಾ ಇರಲಿಲ್ಲ. ದೇವಸ್ಥಾನದ ಹತ್ರನೂ ಅಷ್ಟೇ ಫುಲ್ ಗೋಪುರ ಎಲ್ಲ ಏನು ಕಾಣ್ತಾನೆ ಇರಲಿಲ್ಲ, ಅಷ್ಟೊಂದು ಮಂಜಿತ್ತು. ಇಲ್ಲಿಂದ ಡೈರೆಕ್ಟು ಮೆಜೆಸ್ಟಿಕ್ಕಿಂದ ಡೈರೆಕ್ಟು ಶೃಂಗೇರಿ ಹತ್ರ ಕರ್ಕೊಂಡು ಹೋಗ್ತಾರೆ. ಶೃಂಗೇರಿ ಬಸ್ ಸ್ಟ್ಯಾಂಡಲ್ಲಿ ಹೋಗ್ತಾರೆ. ಶೃಂಗೇರಿ ಬಸ್ ಸ್ಟ್ಯಾಂಡಿಂದ ವಾಕೇಬಲ್ ಡಿಸ್ಟೆನ್ಸಲ್ಲೇ ದೇವಸ್ಥಾನ ಇರುತ್ತೆ. ಅಲ್ಲೇ ಹೋಗಿ ರೈಟಿಗೆ ಟರ್ನ್ ಆದರೆ ಅಲ್ಲೇ ಇರುತ್ತೆ ದೇವಸ್ಥಾನ. ನೋಡಿ ಅದೇ ಶೃಂಗೇರಿ ಬಸ್ ಸ್ಟ್ಯಾಂಡು. ಇಲ್ಲಿಂದ ಸ್ಟ್ರೈಟ್ ಹೋಗಿ ಲೆಫ್ಟಿಗೆ ತಿರ್ಕೊಂಡ್ರೆ ಒಂದೇ ರೋಡು, ಅಲ್ಲೇ ದೇವಸ್ಥಾನ. ನೋಡಿ ಇದೇ ದೇವಸ್ಥಾನ. ನೋಡಿ ಫುಲ್ ಎಲ್ಲ ಹಿಮ ಕವರ್ ಆಗಿಬಿಟ್ಟೈತೆ, ಏನು ಕಾಣ್ತಾ ಇಲ್ಲ, ಗೋಪುರನೇ ಕಾಣ್ತಾ ಇರಲಿಲ್ಲ. ಎಷ್ಟು ಸಗದಾಗಿತ್ತು, ಸೂಪರಾಗಿತ್ತು ಮಾತ್ರ. ನೋಡಿ ಹೋಗ್ತಾಯಿದೆ. ಜನನೂ ಅಷ್ಟು ಬೇಗ ಹೋದರೆ ಜನನೂ ಜಾಸ್ತಿ ಜನ ಇರಲ್ಲ, ದರ್ಶನನೂ ಅಷ್ಟೇ ಬೇಗ ಆಗುತ್ತೆ. ಖಾಲಿ ಇತ್ತು. ನೋಡಿ ಗೋಪುರ ಸಕ್ಕದಾಗಿ ಕಾಣ್ತೈತೆ. ವೆದರ್ ಮಾತ್ರ ಅಲ್ಟಿಮೇಟ್ ಸೂಪರಾಗಿತ್ತು, ಫುಲ್ ಫ್ರೀ ಇತ್ತು, ಖಾಲಿ ಇತ್ತು ದೇವಸ್ಥಾನ. ಒಂದು 10 ಗಂಟೆ ಮೇಲೇ ರಶ್ ಆಗಿದ್ದು. ನೋಡಿ ಇದೆ ಶ್ರೀ ಶೃಂಗೇರಿ ಶಾರದಾಂಬೆ ದೇವಸ್ಥಾನ. ಗೋಪುರ ಮಾತ್ರ ಸೂಪರಾಗಿದೆ, ಫುಲ್ ದೊಡ್ಡದು. ನೋಡಿ ಈ ಕಡೆ ಸ್ನಾನದ ಹತ್ರ ಬಂದರೆ, ಈ ಕಡೆ ಸ್ನಾನ ಮಾಡೋಕ್ಕೆಲ್ಲ ಬಂದರೆ ಈ ಕಡೆ ನದಿ ಇರುತ್ತೆ, ಈ ಕಡೆ ರೋಪ್ ಐತೆ. ನೋಡಿ ಅದರಲ್ಲೂ ಅಷ್ಟೇ ಸೂಪರಾಗಿತ್ತು ವೆದರು. ಫುಲ್ಲು ಹಿಮ ತುಂಬ್ಕೊಂಡಿತ್ತು, ತುಂಬ ಚೆನ್ನಾಗಿತ್ತು. ನೋಡಿ ಅಲ್ಲೆಲ್ಲ ಕಾರ್ಗಳೆಲ್ಲ ನಿಂತಿದೆ. ಈಗ ಬರ್ತಾಯಿದ್ರು ಜನ, ಜಾಸ್ತಿ ಜನ ಇರಲಿಲ್ಲ ನಾನು ಹೋದಾಗ, ಅವಾಗ ತಾನೇ ಬರ್ತಾಯಿದ್ರು. ತುಂಬ ಚೆನ್ನಾಗಿದೆ. ನೋಡಿ ನದಿ ನೆನ್ನೆ ತಾನೇ ಮಳೆ ಬಂದಿರೋದ್ರಿಂದ ಎಲ್ಲ ನದಿ ನೀರು ಹರ್ಕೊಂಡು ಬಂದು, ಮತ್ತು ಅದೆಲ್ಲ ಒಂದು ಸ್ವಲ್ಪ ಕೊಳೆ ಥರ ಆಗಿತ್ತು. ಮಣ್ಣು ಇರೋದ್ರಿಂದ ಅದೊಂದು ಸ್ವಲ್ಪ ಗಲೀಜಾಗಿತ್ತು ಅಷ್ಟೇ, ಇಲ್ಲಾಂದರೆ ಕ್ಲಿಯರಾಗಿ ಕಾಣ್ತಿತ್ತು. ನೋಡಿ ಫುಲ್ ಏನು ಕಾಣ್ತಾನೆ ಇಲ್ಲ, ಆ ಥರ ಕವರ್ ಆಗಿತ್ತು ಹಿಮ. ತುಂಬ ಚೆನ್ನಾಗಿತ್ತು ವೆದರ್ ಮಾತ್ರ. ಅಲ್ಲಿಂದ ನಾನು ಒಂದು ಸ್ವಲ್ಪ ನೋಡ್ಕೊಂಡು ಅಲ್ಲೆಲ್ಲ ಹೋಗಿ, ಇನ್ನು ಜಾಸ್ತಿ ಬೆಳಕಾದರೆ ಅದಿರಲ್ಲ ಅಂತ ಅಂದ್ಬಿಟ್ಟು ಒಂದು ಸಲ ಹೋಗಿ ನೋಡ್ಕೊಂಡು ಆಮೇಲೆ ಸ್ನಾನ ಮಾಡೋಕ್ಕೆ ಹೋದೆ. ಅಲ್ಲೇ ನಿಮಗೆ ನೀರೆಲ್ಲ ಕೊಡ್ತಾರೆ, ಬಿಸಿನೀರು ಬೇಕು ಅಂತಂದರೆ ಬಿಸಿನೀರೆಲ್ಲ ಕೊಡ್ತಾರೆ. ನೋಡಿ ಈ ಕಡೆ ಸಕ್ಕದಾಗಿ ಕಾಣ್ತಾ ಇದೆ. ನದಿ ನೀರೇನಾದರೂ ಹರಿತಿತ್ತು ಅಂತಂದರೆ ನೀವು ನದಿಲೇ ಆರಾಮಾಗಿ ಸ್ನಾನ ಮಾಡ್ಬೋದು, ಅಲ್ಲೇ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಬೋದು. ನೋಡಿ ಈ ಕಡೆನೇ ಇದೆಲ್ಲ ಇರುತ್ತೆ, ಮೆಟ್ಲ ಹತ್ರ ಎಲ್ಲ ಜಾಗ ಇರುತ್ತೆ, ಅಲ್ಲೇ ನೀವು ಆರಾಮಾಗಿ ಮಾಡ್ಬೋದು. ಇಲ್ಲ ಅಂತಂದರೆ ಬಿಸಿನೀರು ಬೇಕು ಅಂತಂದರೆ ಆ ಕಡೆ ರೂಮ್ಗಳಲ್ಲಿ ಬಿಸಿನೀರು ಕೊಡ್ತಾರೆ, ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ಬೋದು. ಸ್ನಾನಗಿನ ಎಲ್ಲ ಮಾಡ್ಕೊಂಡು ಇನ್ನೊಂದು ರೋಡ್ ಅಂದ್ಬಿಟ್ಟು ಮೆಟ್ಲು ಇಲ್ಲ ಸೇತುವೆ ಹತ್ರ ಬಂದೆ. ತುಂಬ ಚೆನ್ನಾಗಿತ್ತು, ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ನೀರೆಲ್ಲ ಇರಲ್ಲ, ಬೇಸಿಗೆ ಅಲ್ವಾ, ಮಳೆ ಒಂಚೂರು ಬಿಸಿಲು ಇರುತ್ತೆ ಅಂತ ಬಂದೆ. ಅದೇ ಬೆಳಿಗ್ಗೆ ವೆದರ್ ಮಾತ್ರ ಸೂಪರಾಗಿತ್ತು. ಮಧ್ಯಾಹ್ನದಷ್ಟೆಲ್ಲ ಜಾಸ್ತಿನೇ ಬಿಸಿಲಿತ್ತು, ಆದರೆ ಬೆಳಿಗ್ಗೆ ಮಾತ್ರ ವೆದರ್ ಸೂಪರಾಗಿತ್ತು. ನೋಡಿ ಏನು ಕಾಣ್ತಾ ಇಲ್ಲ, ಫುಲ್ಲು ಮಂಜಿಂದ ಕವರ್ ಆಗಿತ್ತು, ಸಖತ್ತಾಗಿತ್ತು. ನಾನು ಹೋಗಿ ದರ್ಶನನೂ ಅಷ್ಟೇ ಫ್ರೀನೇ ಇತ್ತು, ಖಾಲಿನೇ ಇತ್ತು. ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತಂದರೆ ಸುಮಾರು ಜನ ಬೇಗನೆ ಬಂದಿರ್ತಾರೆ, ಸುಮಾರು ಜನ ಅಕ್ಷರಾಭ್ಯಾಸ ಮಾಡಿಸ್ತಾರೆ. ನೋಡಿ ಇದೇ ದೇವಸ್ಥಾನ. ನೋಡಿ ಒಳಗಡೆ ಬಂದರೆ ನೋಡಿ ಈ ಕಡೆ ಶಾರದಾಂಬನ ದೇವಸ್ಥಾನ ಇದೆ, ಆ ಕಡೆ ಶಿವನ ದೇವಸ್ಥಾನ ಇದೆ. ನೋಡಿ ಇದು ಶಿವನ ದೇವಸ್ಥಾನ, ಇದೆ ಶಾರದಾಂಬೆ ದೇವಸ್ಥಾನ. ಒಳಗಡೆ ಎಲ್ಲ ವೀಡಿಯೋ ಮಾಡಬಾರ್ದು ಅಂತ ಅಂದ್ಬಿಟ್ಟು ಹೇಳಿದರು, ಅದಕ್ಕೇ ಮಾಡಲಿಲ್ಲ. ಇದೇ ಶಿವನ ದೇವಸ್ಥಾನ. ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತಂದರೆ ತುಂಬ ಜನ ಬರ್ತಾರೆ. ಬೆಳಗ್ಗೆನೂ ಅಷ್ಟೇ ಅಕ್ಷರಾಭ್ಯಾಸಕ್ಕೇ ಜಾಸ್ತಿ ರಶ್ ಇತ್ತು. ಈ ಕಡೆ ಒಂದು ಮಂಟಪ ಐತೆ, ಅಲ್ಲೇ ಅಕ್ಷರಾಭ್ಯಾಸ ಮಾಡೋದು. ಮತ್ತು ಒಂಚೂರು ಕೆಳಗಡೆ ಹೇಳಿದ್ರೆ, ಅಲ್ಲೇ ಮುಂದೆ ಬಂದು ಕೆಳಗಡೆ ಹೇಳಿದ್ರೆ ಮೀನುಗಳಿರುತ್ತೆ. ಇಲ್ಲಿ ತುಂಬ ಫೇಮಸ್ಸು ಮೀನು, ಆದರೆ ನೀರು ಗಲೀಜಾಗಿತ್ತು, ಅದಕ್ಕೆ ಮೀನುಗಳು ಜಾಸ್ತಿ ಕಾಣ್ತಾ ಇರಲಿಲ್ಲ. ಹತ್ರ ಹೋದರೆ ಮಾತ್ರ ಕಾಣ್ತಾಯಿತ್ತು. ತುಂಬ ಚೆನ್ನಾಗಿತ್ತು ಮೀನೆಲ್ಲ, ಫುಲ್ಲು ದಪ್ಪು ಮೀನೆಲ್ಲ ಇದೆ. ನೀರೇನಾದರೂ ಕ್ಲಿಯರ್ ಆಗಿದ್ದಿದ್ರೆ ಫುಲ್ಲು ಕೆಳಗಡೆ ಎಷ್ಟು ಮೀನಿತ್ತು ಅಷ್ಟು ಮೀನೆಲ್ಲ ಕಾಣ್ತಿತ್ತು. ಆದರೆ ಮಳೆ ಬಂದಿರೋದ್ರಿಂದ, ಮಳೆ ನೀರಲ್ವಾ, ಮಳೆ ನೀರು ಒಂದು ಸ್ವಲ್ಪ ಗಲೀಜಾಗಿರೋದ್ರಿಂದ ಕರೆಕ್ಟಾಗಿ ಮೀನು ಕಾಣ್ತಾ ಇರಲಿಲ್ಲ.
ಪುರಿ ಮತ್ತು ಇದು ಹಾಕಿದ್ರೆ ರಸ್ಕ್ ಹಾಕಿದ್ರೆ ಮಾತ್ರ ಮೇಲ್ಮೇಲೆ ಬರ್ತೈತೆ ನೋಡಿ, ಅಲ್ಲಿ ಕಾಣ್ತೈತಲ್ಲ. ಮಧ್ಯಾಹ್ನ ಮೇಲೆ ಒಂದು ಸ್ವಲ್ಪ ಜಾಸ್ತಿ ಇತ್ತು, ಮಧ್ಯಾಹ್ನ ಮೇಲೆ ಇನ್ನೊಂದು ಸರಿ ಹೋಗಿದ್ದೆ ನಾನು, ಆವಾಗ ಒಂದು ಸ್ವಲ್ಪ ಜಾಸ್ತಿ ಕಾಣ್ತಿತ್ತು, ಈಗ ಸ್ವಲ್ಪ ಸ್ವಲ್ಪ ಕಾಣ್ತಿತ್ತು ಅಷ್ಟೇ. ಈ ಸೇತುವೆ ದಾಟ್ಕೊಂಡು ಆ ಕಡೆ ಹೋದರೆ ಗುರುಗಳು ಮಠ ಇರುತ್ತೆ, ಅಲ್ಲೆಲ್ಲ ವೀಡಿಯೋ ಎಲ್ಲ ತೆಗಿಲಿಲ್ಲ ನೋಡಿ. ಈ ಸೇತುವೆ ಐತಲ್ಲ, ಈ ಸೇತುವೆ ದಾಟ್ಕೊಂಡು ಆ ಕಡೆ ಹೋದರೆ ಆನೆ ಗಿನೆ ಎಲ್ಲ ಅಲ್ಲೇ ಇರುತ್ತೆ. 10 ಗಂಟೆ ಮೇಲೆ ಆನೆ ಎಲ್ಲ ಈ ಕಡೆ ಕರ್ಕೊಂಡ್ಬರ್ತಾರೆ ನೋಡಿ. ಇದೇ ಅಕ್ಷರಾಭ್ಯಾಸ ಮಾಡೋ ಮಂಟಪ. ಅಷ್ಟು ಲಿಮಿಟೆಡ್ ಸೀಟ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಇವರು ಟಿಕೆಟ್ ತಗೊಂಡು ಅಲ್ಲಿ ಅಕ್ಷರಾಭ್ಯಾಸ ಎಲ್ಲ ಮಾಡಿ ನೋಡಿ. ಇವರೆಲ್ಲ ವೆಯ್ಟ್ ಮಾಡ್ತಾ ಇರೋದು, ಅದೆಲ್ಲ ಆದಮೇಲೆ ಇವ್ರನ್ನ ಕರೀತಾರೆ. ಇದೇ ದೇವಸ್ಥಾನದ ಫ್ರಂಟಲ್ಲೇ ಅಕ್ಷರಾಭ್ಯಾಸದ್ದಿದೆ ನೋಡಿ. ಆನೆ ಎಲ್ಲ ಕರ್ಕೊಂಬಂದಿದ್ದಾರೆ, ಮಠದ ಹತ್ರ ಇರುತ್ತೆ ಆನೆ. 10 ಗಂಟೆ ಮೇಲೆ ಇಲ್ಲಿ ಕರ್ಕೊಂಬಂದು ಈಗ ಆ ಕಡೆ ಈ ಕಡೆ ಎರಡನ್ನೂ ನಿಲ್ಲಿಸಿರ್ತಾರೆ. 2 ಆನೆ ಇದೆ, ಎರಡನ್ನೂ ನಿಲ್ಲಿಸಿರ್ತಾರೆ. ಯಾರಾದರೂ ಆಶೀರ್ವಾದ ಮಾಡಿಸ್ಬೇಕು ಅಂತಂದರೆ ಎಲ್ಲ ದುಡ್ಡು ಕೊಟ್ಟರೆ ಅದು ಆಶೀರ್ವಾದ ಮಾಡುತ್ತೆ. ಫೋಟೋ ತೆಗೆಸ್ಕೊಂಡಿದ್ದಾರೆ. ಇಲ್ಲೇ 2 ಇಲ್ಲೇ ಇರುತ್ತೆ. ಮಧ್ಯಾಹ್ನ ಊಟದ ಟೈಮ್ಗೆ ತಿರ್ಗಿ ಕರ್ಕೊಂಡು ಹೋಗ್ತಾರೆ. ಬೆಳಗ್ಗೆಯಿಂದ ಮಧ್ಯ ತನಕ ಇರುತ್ತೆ, ಆಮೇಲೆ ಕರ್ಕೊಂಡು ಹೋಗ್ತಾರೆ ನೋಡಿ. ಇದೆಲ್ಲ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಕೂತಿರೋದು. ಫಸ್ಟು ಕೌಂಟ್ರಲ್ಲಿ ಟಿಕೆಟ್ ತಗೊಂಡು ಆಮೇಲೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು. ಅಕ್ಷರಾಭ್ಯಾಸ ಎಲ್ಲ ಮಾಡಿಸಾದ್ಮೇಲೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಜಾಸ್ತಿ ಇಲ್ಲಿ ಅಕ್ಷರಾಭ್ಯಾಸಕ್ಕೇ ಜಾಸ್ತಿ ಬರೋದು, ಕ್ಯೂ ಅಷ್ಟೇ ಜಾಸ್ತಿ, ಅದಕ್ಕೆ ಇದ್ದಿದ್ದು ನೋಡಿ. ಅದೇ ಗೋಪುರ, ಇದೇ ಶಾರದಾ ಟೆಂಪಲ್. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಬಿಸಿಲೆಲ್ಲ ಒಂದು ಸ್ವಲ್ಪ ಇತ್ತು, ಆದರೆ ಮಧ್ಯಾಹ್ನ ಮೇಲೆ ತುಂಬ ಬಿಸಿಲಿತ್ತು. ಬೆಳಗ್ಗೆ ಮಾತ್ರ ತುಂಬ ಚೆನ್ನಾಗಿತ್ತು ವೆದರು. ನಾನು ಬಿಸಿಲಿರುತ್ತೆ ಇಲ್ಲ ಅಂತಂದರೆ ಸರಿಯಾಗಿರಲ್ಲ ಅಂದ್ಕೊಂಡೋಗಿದ್ದರೆ ಬೆಳಗ್ಗೆ ಮಾತ್ರ ತುಂಬ ಚೆನ್ನಾಗಿತ್ತು ವೆದರು ನೋಡಿ. ಇದೇ ಶಾರದಾ ದೇವಸ್ಥಾನ ಒಳಗಡೆ ಫುಲ್ ಎಲ್ಲರನ್ನೂ ಇಲ್ಲಿ ಸಾಲಾಗಿ ಕೂರಿಸ್ಬಿಟ್ಟು ಅವ್ರಿಗೆಲ್ಲ ಒಂದು ಸ್ಲೇಟ್ ಎಲ್ಲ ಕೊಟ್ಟು ಅಕ್ಷರಾಭ್ಯಾಸ ಮಾಡಿಸಿ ಕಳಿಸ್ತಾರೆ ನೋಡಿ. ಮಧ್ಯಾಹ್ನ ಮೇಲೆ ಒಂದು ಸ್ವಲ್ಪ ಮೀನು ಕಾಣ್ತಿತ್ತು, ದೊಡ್ಡ ಎಲ್ಲ ನೋಡಿ. ಎಷ್ಟು ಚೆನ್ನಾಗೈತೆ ಮೀನು, ತುಂಬ ಚೆನ್ನಾಗಿತ್ತು ಮೀನೆಲ್ಲ. ಫುಲ್ಲು ದೊಡ್ಡದೆಲ್ಲ ಐತೆ, ತುಂಬ ದೊಡ್ಡದಾಗಿದೆ. ನೀರೇನಾದರೂ ಕ್ಲಿಯರ್ ಆಗಿತ್ತು ಅಂತಂದರೆ ಅಲ್ಲಿ ಎಷ್ಟು ಮೀನಿತ್ತು ಅಷ್ಟು ಮೀನೆಲ್ಲ ಕಾಣ್ತಿತ್ತು. ಆದರೆ ನೀರು ಮಳೆ ಬಂದಿರೋದ್ರಿಂದ ಅಷ್ಟು ಕ್ಲಿಯರ್ ಇರಲಿಲ್ಲ, ಅದಕ್ಕೆ ಮೇಲೆ ಬಂದರೆ ಮಾತ್ರ ಕಾಣ್ತಿತ್ತು ಮೀನೆಲ್ಲ ನೋಡ್ಕೊಂಡು ತಿರ್ಗಿ ಇನ್ನೊಂದು ಸರಿ ಹೋಗೋಣ ಅಂತ ಬಂದೆ. ಅಷ್ಟರಲ್ಲಿ ಆನೆನ ತಿರ್ಗಿ ರಿಟರ್ನ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ರೌಂಡೆಲ್ಲ ಹಾಕಿ ಫಸ್ಟು ಬೆಳಗ್ಗೆನೇ ಬಂದಿರುತ್ತೆ, ಅದು ಬೆಳಗ್ಗೆಯಿಂದ ಅಲ್ಲಿ ನಿಲ್ಲಿಸಿರ್ತಾರೆ. ಆಮೇಲೆ ಒಂದೆಲ್ಲ ರೌಂಡೆಲ್ಲ ಹಾಕಿ ನೋಡಿ. ಈ ಥರ ಎಲ್ಲ ಯಾರಿಗಾದ್ರೂ ಇದು ಮಾಡಬೇಕು ಅಂತಂದರೆ ಹೋಗಿ ಒಂದು ರೌಂಡೆಲ್ಲ ಹಾಕ್ಕೊಂಡು ತಿರ್ಗಿ ಈಗ ರಿಟರ್ನು ಮಠದ ಹತ್ರ ಕರ್ಕೊಂಡು ಹೋಗ್ತಾರೆ. ಈ ಸೇತುವೆ ದಾಟಿದ್ರೆ ಆ ಕಡೆ ಮಠ ಐತೆ, ಗುರುಗಳೆಲ್ಲ ಅಲ್ಲೇ ಇರ್ತಾರೆ ನೋಡಿ. ಕರ್ಕೊಂಡು ಹೋಗ್ತವ್ರೆ, ಇಲ್ಲಿಂದ ಡೈರೆಕ್ಟ್ ಮಠ ನೋಡಿ. ಅದ್ರ ಮೇಲೇನೋ ಹೋಗ್ತಾ ಇದೆ. ಆ ಕಡೆ ಮಠನೂ ಅಷ್ಟೇ ತುಂಬ ಚೆನ್ನಾಗಿದೆ. ಗುರುಗಳು ಪೂಜೆ ಮಾಡೋದು ಎಲ್ಲ ಅಲ್ಲೇ ಮಾಡೋದು. ಈಗ ಹೋಗ್ತಾ ಇದೆ ಅಷ್ಟೇ. 9 ಗಂಟೆಯಿಂದ ಮಾತ್ರ ಬಿಡೋದು, ಬೆಳಗ್ಗೆನೇ ಬಿಡಲ್ಲ. ಮತ್ತು ಆ ದೇವಸ್ಥಾನದ್ದು ಹಿಂದೆಗಡೆನೆ ಊಟದಿದೆ, ಊಟದ ಹಾಲು ನೋಡಿ. ಇದೇ ಊಟದ ಹಾಲು. ಒಳಗಡೆ ಹೋದರೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗುತ್ತೆ, 1-2ವರೆಗೆಲ್ಲ ಕ್ಲೋಸ್ ಆಗುತ್ತೆ ಊಟ. ಅನ್ನ ಸಾಂಬಾರು, ಪಾಯಸ, ಮಜ್ಜಿಗೆನ ಎಲ್ಲ ಕೊಡ್ತಾರೆ. ತುಂಬ ಚೆನ್ನಾಗಿ ಮಾಡಿದರು ಪ್ರಸಾದ ನೋಡಿ. ಇದೇ ಪ್ರಸಾದದ ಹಾಲು ದೇವಸ್ಥಾನದ ಹಿಂದೆನೇ ಇರುತ್ತೆ, ಹೋದರೆ ಅಲ್ಲೇ ಗೊತ್ತಾಗುತ್ತೆ, ಅಲ್ಲೇ ಪ್ರಸಾದ ಕೊಂಡಿದೆ. ಅನ್ನ ಸಾಂಬಾರು ಎಲ್ಲ ತಿಂದ್ಕೊಂಡು ತುಂಬ ಚೆನ್ನಾಗಿತ್ತು. ಅಲ್ಲೇ ಊಟ ಮಾಡಿ ತಿರ್ಗಾ ಒಂದು ತಿರ್ಗಾಡಿ ತುಂಬ ಟೈಮ್ ಇತ್ತು ನೋಡಿ. ಪ್ರಸಾದ ಕೌಂಟ್ರು ಅಷ್ಟೇ. ಏನು ಬೇಕು ಅಂತಂದರೆ ಪಕ್ಕದಲ್ಲಿ ರಿಜಿಸ್ಟರ್ ಮಾಡಬೇಕು, ಕ್ಯಾಶ್ ಬೇಕು ಅಂತಂದರೆ ಇಲ್ಲೇ ಕೊಡಬೇಕು. 200 ರೂಪಾಯಿ ಕೊಟ್ಟರೆ ಒಂದು ಟಿಕೆಟ್ ಕೊಡ್ತಾರೆ. ಆ ಟಿಕೆಟ್ನ ತಂದು ಇಲ್ಲಿ ಪ್ರಸಾದ ಕೌಂಟ್ರ್ ಇರುತ್ತೆ, ಆ ಪ್ರಸಾದ ಕೌಂಟ್ರ್ ಕೊಟ್ಟರೆ 200 ರೂಪಾಯಿಗೆ ಎಲ್ಲ ಪ್ರಸಾದನೂ ಕೊಡ್ತಾರೆ. ಆನ್ಲೈನು ಇರುತ್ತೆ, ಆನ್ಲೈನಲ್ಲಿ ನೀವು ಬುಕ್ಕಿಂಗ್ ಮಾಡ್ಕೊಬೇಕು. ಬುಕ್ಕಿಂಗ್ ಮಾಡ್ಕೊಂಡು ಕೊಡ್ತಾರೆ ನೋಡಿ. ಇಷ್ಟು ಪ್ರಸಾದ ಕೊಡ್ತಾರೆ. ಹೀಗೆ ಪ್ರಸಾದ ತಗೊಂಡು ಇನ್ನೊಂದು ಸರಿ ದೇವ್ರ ದರ್ಶನ ಎಲ್ಲ ಮಾಡಿ 3 ಸರಿ ಮಾಡಿದೆ ದೇವ್ರ ದರ್ಶನ. ತುಂಬ ಖಾಲಿ ಇತ್ತು, ರಶ್ ಇರಲಿಲ್ಲ. ಮಧ್ಯಾಹ್ನ ಹೊತ್ತು ಮಾತ್ರ ರಶ್ ಇರುತ್ತೆ ಅಷ್ಟೇ. ಬೆಳಗ್ಗೆ ಹೊತ್ತು ಮತ್ತು ಈ 4 ಗಂಟೆ 5 ಗಂಟೆ ಟೈಮಲ್ಲೆಲ್ಲ ಯಾರೂ ಇರೋಲ್ಲ, ತುಂಬ ಖಾಲಿ ಇರುತ್ತೆ ದೇವಸ್ಥಾನ. ತಿರ್ಗಿ ನದಿ ಹತ್ರ ಹೋದೆ, ನದಿ ಹತ್ರ ಎಲ್ಲ ಹೋಗಿ ಇನ್ನೊಂದು ಸ್ವಲ್ಪ ಹೊತ್ತೆಲ್ಲ ತಿರುಗಾಡಿ. ನನಗಿದ್ದು 6:15 ಬಸ್ಸು, 6:45 ಬಸ್ಸು. ಅಲ್ಲಿ ತನಕ ಏನು ಮಾಡೋದು ಅಂತ ಅಂದ್ಬಿಟ್ಟು ಆ ಕಡೆನೇ ಹೋದೆ. ಆ ಸೇತುವೆಯಿಂದ ಆ ಕಡೆ ಏನೈತೆ ಅಂತ ಅಂದ್ಬಿಟ್ಟು ಹೋದೆ, ಯಾವುದಾದ್ರೂ ಊರಿಗೆ ಆಯ್ತಾ ಅಂತ. ಅಲ್ಲಿ ಏನೂ ಇರಲಿಲ್ಲ, ಬರೀ ಒಂದು 2-3 ಮನೆ ಮಾತ್ರ ಐತೆ ಅಷ್ಟೇ. ಚೆನ್ನಾಗೈತೆ ಈ ಪ್ಲೇಸೂ ಒಂಥರ ನೋಡಿ. ಅಷ್ಟು ಮನೆ ಮಾತ್ರ ಇತ್ತು, ಮುಂದೆ ಏನು ಹೋಗಲಿಲ್ಲ ಜಾಸ್ತಿ, ಫುಲ್ ಅಪ್ಪಿತ್ತು ಅಂತ ಅಂದ್ಬಿಟ್ಟು ಅಷ್ಟೇ ನೋಡ್ಕೊಂಡು ತಿರ್ಗಾ ರಿಟರ್ನ್ ಬಂದಿದ್ದು. ತುಂಬ ಚೆನ್ನಾಗಿತ್ತು ಶಾರದಾಂಬ ಟೆಂಪಲ್ಲು. ನೀವೇನಾದರೂ ವಿಸಿಟ್ ಮಾಡಿಲ್ಲ ಅಂತಂದರೆ ವಿಸಿಟ್ ಮಾಡಿ. ಮಕ್ಕಳುಗಳಿಗೆ ವಿದ್ಯಾಭ್ಯಾಸಕ್ಕೆ ತುಂಬ ಒಳ್ಳೆಯದು. ಇಲ್ಲೇ ಜಾಸ್ತಿ ಜನ ಬಂದು ಅಕ್ಷರಾಭ್ಯಾಸ ಎಲ್ಲ ಮಾಡಿಸ್ತಾರೆ.
ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ. ನೋಡಿ ಅದೇ ಶಾರದಾ ದೇವಿ ಟೆಂಪಲ್. ನೋಡಿ ಇದು ಶಿವನ್ ಟೆಂಪಲ್ಲು, ಪಕ್ಕದಲ್ಲಿ ಶಾರದಾ ದೇವಿ ಟೆಂಪಲ್ಲು. ದೂರದಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಯಾರ್ಯಾರು ಶೃಂಗೇರಿಗೆ ಹೋಗಿದ್ದೀರಿ, ಯಾರ್ಯಾರು ಇದ್ದರೆ ಕಮೆಂಟ್ ಮಾಡಿ. ಈ ಸೇತುವೆ ಅಂತೂ ಒನ್ ಆಫ್ ದಿ ಬೆಸ್ಟ್ ಫೋಟೋಶೂಟ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅಷ್ಟು ಸಖತ್ತಾಗಿದೆ ಸೇತುವೆ. ತುಂಬ ಚೆನ್ನಾಗಿ ಈ ಫೋಟೋ ತಗೊಳ್ಳೋರೆ ಜಾಸ್ತಿ ಇರ್ತಾರೆ. ನದಿ ನೀರೆಲ್ಲ ಜಾಸ್ತಿ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿಂದ ಹೋಗ್ಬೇಕಾದ್ರೆ ರಿಟರ್ನ್ ಟಿಕೆಟು ಬುಕ್ ಮಾಡಿದ್ದೆ. 6:45ಗೆಲ್ಲ ಇತ್ತು ರಿಟರ್ನ್ ಟಿಕೆಟು. 6:45ಗೆಲ್ಲ ಅದಕ್ಕೆ ಇಲ್ಲಿ ಬೆಳಿಗ್ಗೆ ಮೆಜೆಸ್ಟಿಕ್ ಹತ್ರ ಬೆಳಿಗ್ಗೆ 3 ಗಂಟೆಗೆಲ್ಲ ಬಂದರು. 3 ಗಂಟೆಗೆ ಬಂದು ಆರಾಮಾಗಿ ನಾನು ಬಂದು ಮನೇಲಿ ರೆಸ್ಟ್ ಮಾಡಿ ಆಮೇಲೆ ಕೆಲ್ಸಕ್ಕೆ ಹೋದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವ್ಯೂ. ಇಲ್ಲಿಂದ ಬಸ್ ಸ್ಟ್ಯಾಂಡ್ ಬಂದು ಸ್ವಲ್ಪನೇ ಹತ್ರನೇ ಇರೋದು, ವಾಕಬಲ್ಲಲ್ಲೇ. ನಾನು ಇನ್ನೊಂದು ಸ್ವಲ್ಪ ದೇವಸ್ಥಾನ ಹತ್ರ ಎಲ್ಲ ತಿರುಗಾಡಿ ಮುಂದೆ ಎಲ್ಲ ಹೋಗಿ ಏನೇನೈತೆ ನೋಡ್ಕೊಂಡು ಇಲ್ಲಿಂದ ಹೊರ್ನಾಡ್ಗೆ ಹೋಗ್ಬೋದು. ಆದರೆ ಹೊರ್ನಾಡ್ಗೆ ಹೋಗ್ಬೇಕು ಅಂತಂದರೆ ಬಸ್ಸು ಜಾಸ್ತಿ ಇಲ್ಲಂತೆ, ಸುತ್ತಾಡ್ಕೊಂಡು ಹೋಗ್ತಾರಂತೆ. ಅಲ್ಲಿಂದ 3 ಅವರ್ ಏನೋ ಜರ್ನಿ ತಗೊಳತ್ತಂತೆ. ಅದಕ್ಕೆ ನಾನು ಆಮೇಲೆ ತಿರ್ಗಿ ಆ ಕಡೆಯಿಂದ ರಿಟರ್ನ್ ಬರೋಕ್ಕಾಗಲಿಲ್ಲ ಅಂತಂದರೆ ಹೋಗಲಿಲ್ಲ. ಇಲ್ಲಿಂದ ಹೊರ್ನಾಡು ಹತ್ರನೇ. ಗಾಡಿಯಲ್ಲಿ ಏನಾದರೂ ಬಂದಿದ್ರೆ, ಇಲ್ಲಾಂತಂದರೆ ಬೈಕಲ್ಲಿ ಏನಾದರೂ ಬಂದಿದ್ರೆ ಆರಾಮಾಗಿ ಹೊರ್ನಾಡು ನೋಡ್ಕೊಂಡು ಹೋಗ್ಬೋದು. ನಾನು ಬೆಳಗ್ಗೆನೇ ಪ್ಲ್ಯಾನ್ ಮಾಡಿದರೆ ಹೋಗ್ಬೋದಾಗಿತ್ತು, ಆದರೆ ಇಲ್ಲೇ ಲೇಟ್ ಆಯ್ತಲ್ಲ, ತಿರ್ಗಿ ಹೋಗಿ ಬರೋಷ್ಟರಲ್ಲಿ ಲೇಟ್ ಆಗುತ್ತೆ, ತಿರ್ಗಿ ರಿಟರ್ನ್ ಇಲ್ಲಿಗೆ ಬರಬೇಕಾಗುತ್ತೆ ಅಂತಂದ್ಬಿಟ್ಟು ಹೋಗಲಿಲ್ಲ. ನೋಡಿ ಇದೇ ಶೃಂಗೇರಿ ಬಸ್ ಸ್ಟ್ಯಾಂಡು. ಇಲ್ಲಿಂದ ಸ್ಟ್ರೈಟ್ ಹೋಗಿ ನೀವು ರೈಟಿಗೆ ತಿರ್ಕೊಂಡ್ರೆ ಒಂದೇ ರೋಡು, ಅದೇನೇ ದೇವಸ್ಥಾನ ಸಿಗುತ್ತೆ. ಅಲ್ಲಿಂದ ಬಸ್ಸೆಲ್ಲ ಬಂತು. ನಮ್ಮದು 6:45ಗೆಲ್ಲ ಬಂತು. ನೋಡಿ ಅದೇ ಬಸ್ಸು, ಇದೇ ಬಸ್ಸು. ಇಲ್ಲಿಂದ ಹೊರಟು ಕರೆಕ್ಟಾಗಿ ಬೆಳಗ್ಗೆ 3 ಮೆಜೆಸ್ಟಿಕಲ್ಲಿ ಇದೆ. ಥ್ಯಾಂಕ್ ಯು.